ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀರಾಮನವಮಿಯ ದಿನದಂದು ಶ್ರೀರಾಮನ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಪೂಜಾ ಸಮಯ ಏನು, ಯಾವ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡಬೇಕು, ಯಾವ ಹೂಗಳನ್ನು ಶ್ರೀರಾಮನಿಗೆ ಅರ್ಪಿಸಬೇಕು, ಪೂಜೆಯಲ್ಲಿ ಯಾವ ರಂಗೋಲಿಯನ್ನು ಬಿಡಿಸಬೇಕು, ಹಾಗೆ ಈ ದಿನ ಯಾವ ಕೆಲಸಗಳನ್ನು ಕೈಗೊಳ್ಳಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ. ಶ್ರೀರಾಮನವಮಿಯ ದಿನದಂದು ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿಕೊಳ್ಳಿ. ಹಾಗೆ ಮನೆಯ ಮುಂದೆ ಕೂಡ ಸ್ವಚ್ಛ ಮಾಡಿಕೊಂಡು ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ, ತುಳಸಿ ಕಟ್ಟೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ, ಹಾಗೆ ಹೊಸ್ತಿಲಿಗೆ ರಂಗೋಲಿಯನ್ನು ಬಿಡಿಸಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು, ಹಾಗೆ ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಹೊಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮಾಡಿ ನಂತರ ಮನೆ ಒಳಗೆ ಬಂದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಶ್ರೀರಾಮನ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ. ಶ್ರೀರಾಮನ ಫೋಟೋ ಇಲ್ಲ ಎನ್ನುವವರು ವಿಷ್ಣುವಿನ ಅವತಾರವಾದ ಯಾವುದೇ ಫೋಟೋ ಆಗಿರ್ಬೋದು, ಶ್ರೀಕೃಷ್ಣನ ಫೋಟೋ, ನರಸಿಂಹಸ್ವಾಮಿಯ ಫೋಟೋ, ಹಾಗೆ ವೆಂಕಟೇಶ್ವರನ ಫೋಟೋ, ಈ ರೀತಿ ವಿಷ್ಣುವಿನ ಅವತಾರದ ಯಾವುದೇ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಆ ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು. ಅದು ಇಲ್ಲ ಎನ್ನುವವರು ನಿಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋವಿದ್ದರೆ ಅದನ್ನೇ ನೀವು ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಹಾಗೆ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರದ ಫೋಟೋ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ. ಆ ಫೋಟೋವನ್ನು ಇಟ್ಟು ಈ ದಿನ ಪೂಜೆ ಮಾಡಬಹುದು. ಮೊದಲಿಗೆ ಶ್ರೀರಾಮನಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ. ಹಾಗೆ ಈ ದಿನ ತಪ್ಪದೆ ಶ್ರೀರಾಮನ ಪೂಜೆಯಲ್ಲಿ ತುಳಸಿಯನ್ನು ಬಳಸಲೇಬೇಕು. ಒಂದು ದಳ ತುಳಸಿಯನ್ನಾದರೂ ಶ್ರೀರಾಮನಿಗೆ ಅರ್ಪಿಸಿ ಪೂಜೆ ಮಾಡಬೇಕು. ವಿಷ್ಣುವಿನ ಸ್ವರೂಪವೇ ಶ್ರೀರಾಮ ಆಗಿರೋದ್ರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇರಲೇಬೇಕು. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಒಂದು ದಳ ತುಳಸಿಯನ್ನಾದರೂ ಶ್ರೀರಾಮನಿಗೆ ಅರ್ಪಿಸಿ ಪೂಜೆ ಮಾಡಿ. ನಂತರ 2 ದೀಪವನ್ನು ಹಚ್ಚಿ ಹಾಗೆ ಗಣಪತಿಯನ್ನು ಸ್ಥಾಪನೆ ಮಾಡಿ. ಮೊದಲಿಗೆ ಗಣಪತಿ ಪೂಜೆ ಮಾಡಿ ನಂತರ ಪೂಜೆ ಮಾಡಬೇಕು. ಆದ್ದರಿಂದ ಗಣಪತಿಯನ್ನು ಸ್ಥಾಪನೆ ಮಾಡಿ ಗಣಪತಿಗೆ ಪೂಜೆ ಮಾಡಿ ನಿಮ್ಮ ಮನೆ ದೇವರನ್ನು ನೆನಪಿಸಿಕೊಂಡು ನಂತರ ಶ್ರೀರಾಮನ ಪೂಜೆ ಮಾಡಿ. ಹಾಗೆ ಈ ದಿನ ಯಾವ ರಂಗೋಲಿಯನ್ನು ಬಿಡಿಸಬೇಕು ಎಂದರೆ, ಈ ದಿನ ವಿಶೇಷವಾಗಿ ದೇವರ ಮನೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಬಹುದು. ಹಾಗೆ ವಿಷ್ಣುವಿಗೆ ಪ್ರಿಯವಾದ ಶಂಕು, ಚಕ್ರ, ಗದೆ ಈ ರೀತಿಯ ರಂಗೋಲಿಯನ್ನು ಸಹ ನೀವು ಬಿಡಿಸಬಹುದು. ಜೊತೆಗೆ ಈ ದಿನ ಶ್ರೀರಾಮನ ಬಿಲ್ಲು ಬಾಣದ ಚಿತ್ರವನ್ನು ಕೂಡ ಬರೆಯಬಹುದು. ಗಣಪತಿಗೆ ಧೂಪ, ದೀಪ, ನೈವೇದ್ಯವನ್ನು ತೋರಿಸಿ ನಂತರ ಭಕ್ತಿಯಿಂದ ಶ್ರೀರಾಮನ ಪೂಜೆಯನ್ನು ನೆರವೇರಿಸಿಕೊಳ್ಳಿ. ಈ ದಿನ ಶ್ರೀರಾಮನ ಅಷ್ಟೋತ್ತರವನ್ನು ಪಠಿಸಿ ಅರ್ಚನೆಯನ್ನು ಮಾಡಿಕೊಳ್ಳಿ. ಬಿಡಿ ಹೂಗಳಿಂದ ಅಥವಾ ತುಳಸಿ ಎಲೆಗಳಿಂದ ಅರ್ಚನೆಯನ್ನು ಮಾಡಬಹುದು. ಹಾಗೆ ಅಕ್ಷತೆಯಿಂದನೂ ಕೂಡ ಈ ದಿನ ಶ್ರೀರಾಮನಿಗೆ ಅರ್ಚನೆಯನ್ನು ಮಾಡಬಹುದು. ಶ್ರೀರಾಮನ ಅಷ್ಟೋತ್ತರವನ್ನು ಪಠಿಸುತ್ತಾ ಅರ್ಚನೆ ಮಾಡಿಕೊಳ್ಳಿ. ಇನ್ನು ಈ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು ಎಂದರೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಪಠಿಸಬಹುದು. ಹಾಗೆ ಓಂ ರಾಮಚಂದ್ರಾಯ ನಮಃ ಎಂಬ ಮಂತ್ರವನ್ನು ಕೂಡ ಪಠಿಸಬಹುದು. ಹಾಗೆ ಶಕ್ತಿಶಾಲಿ ಮಂತ್ರವಾದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಮಂತ್ರವನ್ನು ಕೂಡ ಪಠಿಸಬಹುದು. ಹಾಗೆ ಗಾಯತ್ರಿ ಮಂತ್ರ ಅಂದರೆ ಓಂ ದಶರಥಾಯ ವಿದ್ಮಯೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್ ಎಂಬ ಮಂತ್ರವನ್ನು ಕೂಡ ಈ ದಿನ ಪಠಣೆ ಮಾಡಬಹುದು. ಹಾಗೆ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬ ಮಂತ್ರವನ್ನು ಕೂಡ ಪಠಣೆ ಮಾಡಿ ಪೂಜೆ ಮಾಡಬಹುದು. ನಿಮಗೆ ಯಾವುದು ಸುಲಭವಾಗುತ್ತದೆಯೋ ಆ ಮಂತ್ರವನ್ನು ಪಠಿಸಿ, ಇಷ್ಟರಲ್ಲಿ ಆ ಮಂತ್ರವನ್ನು ಪಠಿಸಿ ಭಕ್ತಿಯಿಂದ ಶ್ರೀರಾಮನ ಪೂಜೆಯನ್ನು ಮಾಡಿ. ಇನ್ನು ಕೆಲವು ಕಡೆಯಲ್ಲಿ ಶ್ರೀರಾಮನ ಜನನವಾಯಿತು ಈ ದಿನ ಶ್ರೀರಾಮನ ಜನನವಾಯಿತು ಎಂಬ ನಂಬಿಕೆ ಇದೆ. ಆದ್ದರಿಂದ ಶ್ರೀರಾಮನ ವಿಗ್ರಹವನ್ನು ತೊಟ್ಟಿಲಿಗೆ ಹಾಕಿ ಪೂಜೆ ಮಾಡುವ ಪದ್ಧತಿ ಕೆಲವು ಕಡೆಯಲ್ಲಿದೆ. ನಿಮ್ಮ ಮನೆಯಲ್ಲಿ ಚಿಕ್ಕ ತೊಟ್ಟಿಲು ಅಂದರೆ ದೇವರ ಮನೆಯಲ್ಲಿ ತೊಟ್ಟಿಲು ಇದ್ದರೆ, ವಿಗ್ರಹವೂ ಇದ್ದರೆ ವಿಗ್ರಹವನ್ನು ತೊಟ್ಟಿಲಿಗೆ ಹಾಕಿ ನೀವು ಕೂಡ ಪೂಜೆಯನ್ನು ಮಾಡಬಹುದು. ಇನ್ನು ಯಾವ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಎಂದರೆ, ಶ್ರೀರಾಮನಿಗೆ ಈ ದಿನ ಕೋಸಂಬರಿ, ಪಾನಕ, ಮಜ್ಜಿಗೆ
ಈ ಥರ ಪದಾರ್ಥವನ್ನು ಮಡಿಯಿಂದ ಮಾಡಿ ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಈ ದಿನ ಯಾವುದಾದರೂ ಸಿಹಿ ಪದಾರ್ಥ ಮಾಡಿದರೆ, ಅಂದರೆ ಹಬ್ಬದ ಅಡುಗೆ ಮಾಡಿದರೆ, ಹೋಳಿಗೆ, ಪಾಯಸ, ಪೊಂಗಲ್ ಈ ರೀತಿಯ ಹಬ್ಬದ ಅಡುಗೆಯನ್ನು, ಸಿಹಿ ಅಡುಗೆ ಮಾಡಿದರೆ ಅದನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಬಹುದು. ಜೊತೆಗೆ ಹಣ್ಣು ಕಾಯಿಯನ್ನು ಅರ್ಪಿಸಿ ಪೂಜೆ ಮಾಡಿ, ಅಷ್ಟೋತ್ತರವನ್ನು ಪಠಿಸಿ ಅರ್ಚನೆಯನ್ನು ಮಾಡಿಕೊಂಡು ಪೂಜೆಯೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಪ್ರಸಾದ ರೀತಿಯಲ್ಲಿ ಹೆಸರುಬೇಳೆ, ಪಾನಕ ಹೀಗೆ ನೀವು ಯಾವ ತಿಂಡಿಯನ್ನು ನೈವೇದ್ಯವಾಗಿ ನೀಡಿರ್ತೀರೋ ಅದನ್ನು ಪ್ರಸಾದ ರೀತಿಯಲ್ಲಿ ಎಲ್ಲರಿಗೂ ಹಂಚಿ. ಇನ್ನು ಯಾವ ಸಮಯದಲ್ಲಿ ಶ್ರೀರಾಮನವಮಿಯ ದಿನದಂದು ಶ್ರೀರಾಮನ ಪೂಜೆ ಮಾಡಬೇಕು ಎಂದರೆ, ಈ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು. ಬೆಳಗ್ಗೆ ಪೂಜೆ ಮಾಡುವವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಸಂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬಹುದು. ಇನ್ನು ಈ ದಿನ ಯಾವ ಕೆಲಸಗಳನ್ನು ಕೈಗೊಳ್ಳಬೇಕು ಎಂದರೆ, ಶ್ರೀರಾಮನವಮಿಯ ದಿನದಂದು ರಾಮಕೋಟಿಯನ್ನು ಬರೆಯಲು ಇಚ್ಛಿಸುವವರು ಈ ದಿನದಿಂದ ಪ್ರಾರಂಭ ಮಾಡಿ. ಹಾಗೆ ಈ ದಿನ ತಪ್ಪದೆ ಶ್ರೀರಾಮನ ಮಂದಿರಕ್ಕೆ ಹೋಗಿ ರಾಮ ದರ್ಶನವನ್ನು ಪಡೆದುಕೊಳ್ಳಿ. ರಾಮನ ದೇವಸ್ಥಾನ ಆಗಿರ್ಬೋದು, ಹಾಗೆ ವಿಷ್ಣುವಿನ ಸ್ವರೂಪವಾದ ಯಾವುದೇ ದೇವಸ್ಥಾನ ಆಗಿರಬಹುದು ಆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಳ್ಳಿ. ಹಾಗೆ ಆಂಜನೇಯನ ದೇವಸ್ಥಾನಕ್ಕೂ ಹೋಗಿ ಆಂಜನೇಯನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಕೈಲಾದರೆ ವಿಳೆದೆಲೆಯಿಂದ ವಿಳೆದೆಲೆಯಲ್ಲಿ ಒಂದೊಂದು ವಿಳೆದೆಲೆಯಲ್ಲಿಯೂ ಕೂಡ ಶ್ರೀರಾಮ ಎಂದು ಕೇಸರಿ ಬಣ್ಣದಿಂದ ಬರೆದು ಅದನ್ನು ಹಾರವನ್ನಾಗಿ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಕೊಡಿ. ಇದರಿಂದ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ. ಇನ್ನು ಸಾಧ್ಯವಾದರೆ ಈ ದಿನ ಮನೆಯಿಂದಲೇ ಮಜ್ಜಿಗೆ, ಹೆಸರುಬೇಳೆ, ಪಾನಕ ಇಷ್ಟೆಲ್ಲ ತಯಾರಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರುವಂತಹ ಜನರಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆಯನ್ನು ಹಂಚಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.